ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ಸಂಡೇ ಮಧ್ಯಾಹ್ನದಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಇದು ಇಡ್ಲಿ ಹಿಟ್ಟಿಗೆ ನೆನೆಸಿಟ್ಟಿದ್ದೆ. 4 ಗಂಟೆ ನಂತರ ಬಂದು ರುಬ್ಕೊತಾ ಇದ್ದೀನಿ. ಅದು ಹುಳಿ ಬರಬೇಕಲ್ಲ, ಅದಕ್ಕಾಗಿ ಇಲ್ಲಿ ನೀಟಾಗಿ ಸಪ್ರೇಟಾಗಿ ಬೇರೆ ಬೇರೆ ಉದ್ದಿನಬೇಳೆ ನೆನೆಸಿಟ್ಕೊತೀವಲ್ಲ, ಅದನ್ನೇ ಬೇರೆ ಇಡ್ಲಿ ಹಿಟ್ಟನ್ನೇ ಬೇರೆಯಾಗಿ ಮಿಕ್ಸಿ ಮಾಡಿ ಇಟ್ಕೊತೀನಿ. ಅತ್ತೆಯರು ಇಲ್ಲಿ ನಿಂಬೆಹಣ್ಣು ಕೊಟ್ಟು ಕಳಿಸಿದ್ರು. ದೊಡ್ಡ ಅತ್ತೆ ತಂಗಿ ಮನೆಯಿಂದ ನಿಂಬೆಹಣ್ಣು ಕೊಟ್ಟು ಕಳಿಸಿದ್ರು. ಆ ನಿಂಬೆಹಣ್ಣನ್ನು ಹೋಳನ್ನು ಇಲ್ಲಿ ಹೆಚ್ಚಿಟ್ಕೊಂಡಿದ್ದಾರೆ. ಮತ್ತು ಸಿಗಂಚಿ ಅಂತಾರಲ್ಲ, ಅದನ್ನು ತುರಿದು ಇಟ್ಕೊಂಡಿದ್ದಾರೆ ಉಪ್ಪಿನಕಾಯಿ ಹಾಕಲಿಕ್ಕೆ. ಅದ್ರ ಹುಳಿ ಬಂದಿರುತ್ತಲ್ಲ, ಅದನ್ನು ನೀಟಾಗಿ ಸೋಸಿ ಫ್ರಿಜ್ಜಲ್ಲಿ ಇಟ್ಕೊತೀವಿ. ಮತ್ತು ಇಡ್ಲಿಗೆ ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊತೀವಿ. ಸಾಂಬಾರು ಖಾರ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ. ಸಾಂಬಾರು ಖಾರನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಮಗಳು ಅಷ್ಟೊತ್ತಿಗೆ ಏನಾರು ಮಾಡಿಕೊಡು ಅಂಥೇಳಿ ಬಂದಳು. ಅದಕ್ಕಾಗಿ ಇಲ್ಲಿ ತುಂಬಿ ಚಪಾತಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಕಣಕ ಹಿಟ್ಟು ಕಟ್ಟಿಟ್ಕೊಂಡಿದ್ದೆ. ನಂತರ ಹಿಟ್ಟನ್ನು ಕುದಿಸಿ ಉಂಡೆಗಳಾಗೆ ಮಾಡಿಟ್ಕೊಂಡಿದ್ದೆ. ಮತ್ತು ಇಡ್ಲಿಗೆ ಕಡಲೆನ ಮತ್ತು ಚೂಸ್ ಮೆಣಸನ್ನು ಹುರಿದು ಇಟ್ಕೊಂಡಿದ್ದೀನಿ ಮಾರನೇ ದಿನ ಬೆಳಗ್ಗೆಗೆ. ಯಾಕಂದರೆ ನನ್ನ ಮಕ್ಕಳಿಗೆ ಸ್ಕೂಲ್ ಬೇಗ ಇರೋದ್ರಿಂದ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲಾಂದರೆ ಟೈಮ್ ಆಗಿಬಿಡುತ್ತೆ. ವಾಕ್ ಹೋಗ್ಬರೋದು, ಆ ಕೆಲಸ ಈ ಕೆಲಸ ಅಂಥೇಳಿ ಟೈಮ್ ಆಗಿದ್ದೇ ಗೊತ್ತಾಗಲ್ಲ. ಅದಕ್ಕಾಗಿ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊತೀವಿ. ಇದು ಮಂಡೇ ಬ್ಲಾಗು, ಮಂಡೇ ಮಾರ್ನಿಂಗ್ ಬ್ಲಾಗು. ಮಕ್ಕಳಿಗೆ ಬೇಗ ರೆಡಿ ಮಾಡಿಕೊಡ್ಬೇಕಲ್ಲ, ಹಾಗಾಗಿ ಇಡ್ಲಿ ಹಿಟ್ಟನ್ನು ಇಲ್ಲಿ ತುಂಬ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಇಷ್ಟು ಇಡ್ಲಿ ಬೇಕು. ಇದೇ ಥರ 5 ಪ್ಲೇಟ್ಸ್, ಒಂದು ಸೆಟ್ಟನ್ನು ನಮ್ಮ ಮನೇಲಿ 3 ಸೆಟ್ಟನ್ನು ಬೇಯಿಸ್ಕೋಬೇಕು. ಇದು ಬರೀ ಬೆಳಗಿನ ತಿಂಡಿಗೆ ಮಾತ್ರ. ಮತ್ತು ಮಧ್ಯಾಹ್ನಕ್ಕೆ ಸಾಕಾಗೋದಿಲ್ಲ. ಮತ್ತು ಹೊಸದಾಗಿ ಬೇರೆ ತಿಂಡಿನೇ ಮಾಡ್ಕೋಬೇಕು. ಯಾಕಂದರೆ ತುಂಬ ಜನ ಇದ್ದೀವಲ್ಲ, ಅಡುಗೆನೂ ತುಂಬಾ ಬೇಕಾಗುತ್ತೆ. ತಿಂಡಿಗಳೆಲ್ಲ ಸಾಕಾಗೋದಿಲ್ಲ. ತುಂಬ ವೆರೈಟಿಗೆ ಸಾಕಾಗ್ತಿದೆ, ಇಲ್ಲಾಂದರೆ ಸಾಕಾಗಲ್ಲ. ಈ ಥರ 3 ಸೆಟ್ ಬೇಯಿಸ್ತೀವಿ. ಇದು ಬರೀ ಬೆಳಗ್ಗೆಗೆ ಮಾತ್ರನೇ. ನೋಡಿ ಫ್ರೆಂಡ್ಸ್, ನಾವು ಈ ಥರ ತಟ್ಟೆ ಮುಖಾಂತರ ಹಾಕಿ ಬೇಯಿಸ್ತೀವಿ. ನೀವು ಯಾವ ಥರ ಇಡ್ಲಿನ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಕೆಲವರು ಕಪ್ಪಿಗೆ ಹಾಕಿ ಕಪ್ ಥರ ಬರುತ್ತಲ್ಲ, ಆ ಟೈಪಲ್ಲಿ ಹಾಕಿ ಇಡ್ಲಿ ಹಿಟ್ಟನ್ನು ತುಂಬ್ತಾರೆ. ನಾವು ಈ ಟೈಪಲ್ಲಿ ಮಾಡ್ತೀವಿ. ಮತ್ತು ಕೆಲವರು ರವೆನ ಕೈಯಾಡಿಸಿ, ಅನ್ನನ ಮತ್ತು ರವೆನ ಕೈಯಾಡಿಸಿ ಮಾಡ್ತಾರೆ ಇಡ್ಲಿನ. ಆದರೆ ನಾವು ಅಕ್ಕಿ ನೆನೆಸ್ಕೊಂಡು ರುಬ್ಬಿ ಮಾಡ್ತೀವಿ. ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ. ಆದರೂ ಇಡ್ಲಿ ಮಾಡಿದ ದಿನ ಬೇರೆ ಬೇರೆ ತಿಂಡಿ ಕೇಳ್ತಾರೆ. ಕೆಲವರಿಗೆ ಇಡ್ಲಿ ಹೋಗೋದಿಲ್ಲ. ತುಂಬ ಜನ ಇರೋದ್ರಿಂದ ಒಬ್ಬೊಬ್ಬರಿಗೆ ಒಂದೊಂದು ಟೇಸ್ಟ್ ಆಗಿರೋದ್ರಿಂದ ಬೇರೆ ಬೇರೆ ತಿಂಡಿ ಕೇಳ್ತಾರೆ. ಇಡ್ಲಿ ಇಷ್ಟ ಆಗದೆ ಇರೋರು ರೊಟ್ಟಿ ಆದರೆ ಮಾತ್ರ ಸುಮ್ಮನೆ ತಿಂದೇ ಒಯ್ದು ಹೋಗ್ತಾರೆ ಎಲ್ಲರೂ. ಇಲ್ಲ ಅಂದರೆ ಕಿರಿಕಿರಿ ಮಾಡ್ತಾರೆ, ಆ ತಿಂಡಿ ಬೇಡ ಈ ತಿಂಡಿ ಬೇಡ ಅಂಥೇಳಿ. ಅಷ್ಟೊತ್ತಿಗೆ ನಾನು ಇಡ್ಲಿ ಹಿಟ್ಟನ್ನು ತುಂಬಿಟ್ಕೊಂಡು ವಾಕ್ ಮಾಡ್ಕೊಬರೋಣ ಅಂಥೇಳಿ ವಾಕಿಂಗಿಗೆ ಹೋದೆ. ನೋಡಿ ಫ್ರೆಂಡ್ಸ್, ಇದು ನಮ್ಮನೆ ವ್ಯೂಸು, ಎದುರುಗಡೆ ವ್ಯೂಸು. ಇಲ್ಲಿ ಎದುರುಗಡೆ ಸುತ್ತಮುತ್ತ ಫುಲ್ಲು ಮನೆಗಳಿವೆ. ವ್ಯೂಸು ತುಂಬಾ ಚೆನ್ನಾಗಿತ್ತು. ಮತ್ತು ಮಳೆ ಬರೋ ಹಾಗಿತ್ತು. ಹಾಗಾಗಿ ವಿಡಿಯೋ ಮಾಡ್ಕೊತಾ ಹೋಗೋಣ ಅಂಥೇಳಿ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಕಟ್ಟಾಕಿದ್ದಾರೆ. ಪಿಂಟು ಕೂತ್ಕೊಂಡಿದ್ದಾನೆ. ನನಗೆ ಟೈಮ್ ಆಗಿತ್ತು, ಹಾಗಾಗಿ ಫಾಸ್ಟಾಗಿ ಹೋಗ್ಲಿಕ್ಕತ್ತಿದೆ. ಇದು ಚಂದನ ಸ್ಕೂಲ್ ಬಸ್ಸು ನಮ್ಮ ಮನೇಲೇ ನಿಲ್ಲುತ್ತೆ. ನನ್ನ ಮಕ್ಕಳು, ಎದುರುಗಡೆ ಮನೆ ಮಕ್ಕಳು ಎಲ್ಲರೂ ಇದೇ ಬಸ್ಸಿಗೆ ಹೋಗೋದು. ಲಾಸ್ಟ್ ಸ್ಟಾಪ್ ಇದು, ಹಾಗಾಗಿ ಇಲ್ಲೇ ನಿಲ್ಲಿಸ್ತಾ ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ಬೆಂಗಳೂರು ಗಾಡಿ ಇದು. ನಮ್ಮನೆ ಎದುರುಗಡೆನೇ ಹೋಗುತ್ತೆ ಬೆಂಗಳೂರು ಗಾಡಿ ಬಸ್ಸು. ಬೆಳಗ್ಗೆ 7 ಗಂಟೆಗೆ ಬರುತ್ತೆ. ಸಂಜೆ 7:30 8 ಗಂಟೆಗೆ ಇಲ್ಲಿಂದ ಹೊರಡುತ್ತೆ, ಹರೀಶಿಯಿಂದ ಹೊರಡುತ್ತೆ. ಹಾಗೆ ವಾತಾವರಣ ಚೆನ್ನಾಗಿತ್ತು. ಸುತ್ತಲೂ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೆಗಿಯೋಣ ಅಂತ ಹೇಳಿ ವಿಡಿಯೋ ಮಾಡಲಿಕ್ಕತ್ತಿದೆ. ಇದು ನಮ್ಮ ವರಾಂಡದ ಸುತ್ತಲಿನ ವ್ಯೂಸು. ಮತ್ತು ತೋಟ ನೋಡಿ ಫ್ರೆಂಡ್ಸ್, ಎದುರುಗಡೆ ಮನೆ ಎದುರುಗಡೆನೇ ತೋಟ ಇದೆ. ಮತ್ತು ಇದು ಹಿಂದುಗಡೆ ಮನೆ, ದೊಡ್ಡಪ್ಪಾಜಿ ಮನೆ ಅಂತ. ನಮಗೆ ದೊಡ್ಡಪ್ಪಾಜಿ ಆಗಬೇಕು ಅಂದರೆ ಮಾವನ ತಾಯದಿಗಳ ಮಕ್ಕಳು. ತುಂಬಾ ವ್ಯೂಸು
ಚೆನ್ನಾಗಿತ್ತು. ಮಳೆ ಬರೋ ಹಾಗಿತ್ತು. ಈ ಸಲ ಏನು ಮಳೆ ಬಿಡೋ ಥರನೇ ಕಾಣಲ್ಲ. ಅಷ್ಟೊತ್ತಿಗೆ ನನ್ನ ಮಗಳು ನಾನು ಮಾತಾಡ್ತೀನಿ ಅಮ್ಮ ಅಂತ ಹೇಳಿ ಇಲ್ಲಿ ಕೇಳಲಿಕತ್ತಿದ್ದಾಳೆ. ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಬ್ಲಾಗ್ ಆಗಿತ್ತು.